ಎರಡು ಮದುವೆಯಾದ್ರೂ ಮತ್ತೊಬ್ಬಳ ಜೊತೆ ಎಂಗೇಜ್ಮೆಂಟ್. ಮೊದಲ ಪತ್ನಿಯಿಂದ ಪತಿಗೆ ಬಿತ್ತು ಸಖತ್ ದೂಸ. ಅಂದ್ರೆ ಈ ವ್ಯಕ್ತಿಗೆ ಆಲ್ರೆಡಿ ಎರಡು ಮದುವೆ ಆಗಿದೆ. ಎರಡು ಮದುವೆ ಆದ್ರೂ ಕೂಡ ಮತ್ತೊಬ್ಬಳ ಜೊತೆ ಎಂಗೇಜ್ಮೆಂಟ್ ಮಾಡೋಕ್ ಮುಂದಾಗ್ತಾನೆ. ಆ ವಿಚಾರ ಮೊದಲ ಪತ್ನಿಗೆ ಗೊತ್ತಾಗತ್ತೆ. ಸ್ಪಾಟಿಗೆ ಬಂದು ಸರಿಯಾಗಿ ಗೂಸ ಕೊಟ್ಟಿದ್ದಾಳೆ ಪತ್ನಿ. ಆನೇಕಲ್ ತಾಲೂಕಿನ ಜಿಗಣಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪಂಕಜ ಎಂಬಾಕೆ ಜೊತೆ ರವಿ ಮೊದಲ ವಿವಾಹ ಆಗಿರ್ತಾನೆ. ಪತ್ನಿ ಗರ್ಭಿಣಿಯಾಗಿದ್ದಾಗ ಮತ್ತೊಂದು ಎಂಗೇಜ್ಮೆಂಟ್ ಮಾಡೋಕ್ ಮುಂದಾಗ್ತಾನೆ. ಎಂಗೇಜ್ಮೆಂಟ್ ಬಗ್ಗೆ ಹುಡುಗಿ ಮನೆಗೆ ಮೊದಲ ಪತ್ನಿ ತಿಳಿಸಿರ್ತಾಳೆ. ಈ ವೇಳೆ ರವಿಗೆ ಬಂದು ತಿಳಿಸಿದ್ದಾರೆ ಯುವತಿಯ ಕುಟುಂಬಸ್ಥರು. ಮೊದಲ ಪತ್ನಿ ಹೆರಿಗೆಗೆ ಹೋದಾಗ ಮತ್ತೊಂದು ಮದುವೆ ಆಗಿದ್ದಂತೆ. 2025ರ ಡಿಸೆಂಬರ್ನಲ್ಲಿ ಮತ್ತೊಬ್ಬ ಯುವತಿ ಜೊತೆ ಮದುವೆ ಆಗಿರ್ತಾನೆ. ಅಂದ್ರೆ ಇಲ್ಲಿ ಮೊದಲ ಹೆಂಡತಿ ಗರ್ಭಿಣಿ ಆಗಿರುವಂತಹ ಸಂದರ್ಭದಲ್ಲಿ ಇನ್ನೊಬ್ಬಳನ್ನ ಮದುವೆ ಆಗ್ತಾನೆ. ಕಳೆದ 2025ರ ಡಿಸೆಂಬರ್ ಅಲ್ಲಿ, ಈಗ ಏಪ್ರಿಲ್ ನಲ್ಲಿ ಮತ್ತೊಂದು ಎಂಗೇಜ್ಮೆಂಟ್ ಆಗೋಕ್ ಹೊರಟಿದ್ದಾನೆ. ತನಗೆ ಮದುವೆ ಆಗಿಲ್ಲ ಅಂತ ಹೇಳ್ಕೊಂಡು ಸುಳ್ಳು ಹೇಳಿ ಮದುವೆಗೆ ಬಂದಿರ್ತಾನೆ. ಮೊದಲ ಪತ್ನಿ ಮತ್ತು ಕುಟುಂಬಸ್ಥರು ಆನ್ ಸ್ಪಾಟ್ಗೆ ಬಂದ್ಬಿಟ್ಟು ಸರಿಯಾಗಿ ಗೂಸ ಕೊಟ್ಟಿದ್ದಾರೆ. ನನಗೆ ಇದುವರೆಗೂ ಮದುವೆ ಆಗಿಲ್ಲ ಅಂತ ಹೇಳ್ಕೊಂಡು ಸುಳ್ಳು ಹೇಳಿ ಈ ಎರಡನೇ ಮದುವೆ ಮಾಡ್ಕೊಂಡಿದ್ದಾನೆ. ಈಗ ಮೂರನೇ ಎಂಗೇಜ್ಮೆಂಟ್ ಕೂಡ ಅದೇ ರೀತಿ ಮಾಡ್ಕೊಂಡಿರೋದು. ಎರಡನೇ ಮದುವೆ ವಿಚಾರ ತಿಳಿದು ರವಿ ಮನೆಗೆ ಮೊದಲ ಪತ್ನಿ ಹೋಗಿರ್ತಾರೆ. ಮೊದಲ ಪತ್ನಿ ಮತ್ತು ಕುಟುಂಬಸ್ಥರು ರವಿಗೆ ಹಿಗ್ಗಾಮುಗ್ಗ ಗೂಸ ಕೊಟ್ಟಿದ್ದಾರೆ. ರವಿ ವಂಚನೆ ಬಗ್ಗೆ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಕಂಡ ಹೆಣ್ಮಕ್ಕಳ ದೇಹದ ಬಗ್ಗೆ ಪತ್ನಿಯ ಬಳಿ ವರ್ಣನೆ ಮಾಡ್ತಿದ್ದಂತೆ ಈ ಪತಿ ರವಿ. ಇದರಿಂದ ಬೇಸತ್ತಿದ್ದಂತಹ ಮೊದಲನೇ ಪತ್ನಿ ಪಂಕಜ ಕುಟುಂಬಸ್ಥರಿಗೆ ವಿಚಾರವನ್ನ ತಿಳಿಸಿದ್ದಾಳೆ. ಜಾಸ್ತಿ ಹುಡುಗಿರ್ ಶೋಕಿ ಜಾಸ್ತಿ ಸರ್. ಅವನು ನನ್ನ ಸ್ವಂತ ಅತ್ತೆ ಮಗನೇ, ಅಂದರೆ ನಮ್ಮ ಅಮ್ಮನ ಅಣ್ಣನ ಮಗನೇ ಆಗಿರೋದ್ರಿಂದ ನಾನು ಲವ್ ಮಾಡಿ ಅವನು ಮ್ಯಾರೇಜ್ ಮಾಡ್ಕೊಂಡ. ಈಗ ಅವನಿಗೆ ಏನು ಪ್ರಾಬ್ಲಮ್ಮು ಅಂದರೆ ಇವಾಗ ಅವನಿಗೆ ದುಡ್ಡು ಬೇಕಂತೆ ಸರ್, ನನ್ನ ಕಡೆಯಿಂದ ದುಡ್ಡು ಬೇಕಂತೆ. ಸೈಟು ಮನೆ ಹೊಲ ಎಲ್ಲ ಕೊಟ್ಟರೆ ಅವನು ನನ್ನ ಜೊತೆ ಜೀವನ ಮಾಡ್ತಾನಂತೆ. ಇಲ್ಲದೆ ಇದ್ದರೆ ಅವ್ನು ಜೀವನ ಮಾಡಲ್ವಂತೆ. ಅದಕ್ಕಾಗಿ ಅವ್ನು ನನಗೆ ಡೈಲಿ ಹೊಡೆಯೋದು ಬಡಿಯೋದು ಹಿಂಸೆ ಕೊಡೋದು ಎಲ್ಲ ಮಾಡೋದು. ವರದಕ್ಷಿಣೆ ಕಿರುಕುಳ ಸರ್. ಶಿವಮೊಗ್ಗದಲ್ಲಿ ಹೋಗಿ ಎಂಗೇಜ್ಮೆಂಟ್ ಮಾಡ್ಕೊಬಂದಿದ್ದಾನೆ. ಹಿಂಗೆ ಒಂದಿನ ಏಕಾಏಕಿ ಬಂದರು ಅವರು ಹುಡುಗಿ ಮನೆಯವರು. ನೀನು ಹಿಂಗೆ 8 ದಿನ ಪ್ರೆಗ್ನೆಂಟ್ ಇಟ್ಕೊಂಡು ನೀನು ಮದುವೆ ಮಾಡಿಕೊಂಡು ಬಂದು ನನ್ನ ಹತ್ರ ಹೆಂಗೋ ಬಂದೆ ನಮ್ಮ ಮನೆಗೆ ಅಂತ ಹೇಳಿ ಚೆನ್ನಾಗಿ ಹೊಡೆದ್ಬಿಟ್ರು ಸರ್. ಅವನಿಗೆ ಚೆನ್ನಾಗಿ ಹೊಡೆದ್ಮೇಲೆ ಏನು ಮಾಡ್ದ, ರಾತ್ರಿನೇ ಕದ್ದುಬಿಟ್ಟು ಓಡೋಗ್ಬಿಟ್ಟು. ಅವ್ರು ಬಂದಿದ್ದಾರೆ, ನನ್ನ ಹೊಡೆದಿದ್ದಾರೆ, ಅದಕ್ಕೆ ನೀನೇ ಕಾರಣ ಅಂತ ಹೊಡೆಯೋದು ಸರ್. ಬಸ್ರಿ ಹೆಂಗಸು ಸರ್, ಹೊಟ್ಟೆ ಮೇಲೆ ಕಾಲಿಡ್ತಾನೆ, ಕುತ್ತಿಗೆ ಮೇಲೆ ಕಾಲಿಡ್ತಾನೆ ಸರ್. ಅವನು ಹೊಡೆದು ಪಕ್ಕದ ಮನೆಯವರೆಲ್ಲ ಬಂದು ಬಿಡಿಸೋರು ಸರ್. ನನಗೆ ಈಗ ಬಿಟ್ಟು ಹೊಡೋಗ್ಬಿಟ್ಟ ಸರ್. ಅವನು ನನಗೆ ನನ್ನ ಗಂಡ ಬೇಕು ಸರ್, ನನ್ನ ಗಂಡನ ಜೊತೆ ನಾನು ಬಾಳ್ಬೇಕು ಸರ್, ಅಷ್ಟೇ ಸರ್. ನಾನು ಶಿಕ್ಷೆ ಆಗಲೇಬೇಕು ಸರ್, ಕಾನೂನು ಪ್ರಕಾರ ಅವ್ನಿಗೆ ಶಿಕ್ಷೆ ಆಗಲೇಬೇಕು. ಅವ್ನ ಕೆಲಸ ಹೋಗ್ಬೇಕು ಸರ್. ನನಗೆ ಮೇನ್ ಆಗಿ ಅವ್ನ ಕೆಲಸ ಹೋಗ್ಬೇಕು. ಅವ್ನ ಕೆಲಸ ಇರೋದ್ರಿಂದನೇ ಸರ್ ಇಷ್ಟೊಂದೆಲ್ಲ ಉಬ್ಬಿರೋದು. ಅವನು ಇಷ್ಟೊಂದು ಹುಡುಗಿರ್ನ ಬಟ್ಟೆ ಬದಲಾಯಿಸ್ತಾನೆ ಸರ್ ಹುಡುಗಿರ್ನ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಚಂದ್ರಪ್ಪ, ಈ ವೃತ್ತಿಯಲ್ಲಿ ಈ ವ್ಯಕ್ತಿ ಏನ್ ಕೆಲಸ ಮಾಡ್ತಾ ಇದ್ದ, ಮತ್ತೆ ಮೊದಲನೇ ಮದುವೆ ಆಗಿದೆಯಲ್ಲ, ಎರಡನೇ ಮದುವೆ ಮತ್ತೆ ಇನ್ನೊಂದು ಎಂಗೇಜ್ಮೆಂಟ್ ಮಾಡಿದಾನಲ್ವಾ, ಯಾವ ರೀತಿ ಪುಸಲಾಯಿಸ್ತಾ ಇದ್ದ ಹುಡುಗಿರ್ನ ಅಂತ? ಧನುಷ್, ಈತ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಈತ ಚಿಕ್ಕನಾಯಕನಹಳ್ಳಿ ಮೂಲದ ರವಿ ಅಂತ ಹೇಳಿ ಈತ ಜಿಗಣಿಯ HCL ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದ. ಆದ್ರೆ ಈತ 2024 ಮೊದಲ ಬಾರಿಗೆ ಜನವರಿಯಲ್ಲಿ ಪಂಕಜನ ಮದುವೆ ಆಗ್ತಾನೆ, ನನ್ನ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿ. ಅದಾದ ಬಳಿಕ ಆಕೆಗೆ ವರದಕ್ಷಿಣೆ ಕಿರುಕುಳ ಕೊಡ್ತಾನೆ, ಟಾರ್ಚರ್ ಕೊಡ್ತಾನೆ, ಆಕೆ ಬಿಟ್ಟು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾನೆ. ಆದ್ರೂ ಕೂಡ ಆಕೆ ಗರ್ಭಿಣಿ ಆದ್ಮೇಲೆ ಆಕೆಯನ್ನ ಏನು ಆಸ್ಪತ್ರೆಗೆ ಸೇರಿಸಿ ಈತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಎಸ್ಕೇಪ್ ಆದ ಬಳಿಕ ಕೇವಲ 3 ತಿಂಗಳಲ್ಲಿ ನಾನು ಮದುವೆ ಆಗ್ಲಿಲ್ಲ ಅಂತ ಹೇಳಿ ತನ್ನ ಕುಟುಂಬದವ್ರ ಜೊತೆ ಹೋಗಿ ಬೇರೊಂದ್ ಕಡೆ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿರ್ತಾನೆ. ಈ ವಿಚಾರ ಗೊತ್ತದಂತ ಪತ್ನಿ ಪಂಕಜರವರು ಎಂಗೇಜ್ಮೆಂಟ್ ಆದಂತ ಯುವತಿ ಪೋಷಕರಿಗೆ ಮಾಹಿತಿಯನ್ನ ಕೊಡ್ತಾರೆ. ಅವರು ರವಿಗೆ ಅವರ ಮನೆಗೆ ನುಗ್ಗಿ ಆತನಿಗೆ ಧರ್ಮದೇಟನ್ನ ಕೊಡ್ತಾರೆ. ಅದಾದ ಬಳಿಕ ಕೂಡ ಆತ ಬುದ್ಧಿ ಕಲಿಯೋದಿಲ್ಲ. ಅದಾದ ಬಳಿಕ ಕೂಡ ಆ ಎಂಗೇಜ್ಮೆಂಟ್ ಮುರಿದು ಬಿದ್ಮೇಲೆ ಮತ್ತೊಂದು ಕೇವಲ 3-4 ತಿಂಗಳಲ್ಲೇ ಮತ್ತೊಂದು ಏನು ಮಂಡ್ಯ ಮೂಲದ ಒಬ್ಬ ಯುವತಿಯನ್ನ ಮದುವೆನೇ ಆಗ್ಬಿಡ್ತಾನೆ. ನನಗೆ ಮದುವೆ ಆಗ್ಲಿಲ್ಲ, ನಾನು ಸಾಫ್ಟ್ವೇರ್ ಇಂಜಿನಿಯರ್, ನನಗೆ ಲಕ್ಷ ಹಣ ಬರ್ತದೆ. ಅವರು ಕೂಡ ಅಳಿನಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾನೆ, ಲಕ್ಷ ಸಂಪಾದನೆ ಅಂದ್ರೆ ವೇತನ ಇದೆ, ಹಾಗಾಗಿ ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತಿಲ್ಲ. ಅವರು ಕೂಡ ಇವರ ಮಾತಿಗೆ ಮರಳ ಇಡೀ ಕುಟುಂಬ, ಇವರ ಅಕ್ಕಂದರಿದ್ದಾರೆ ಮತ್ತೆ ಇವ್ರ ಭಾವಂದ್ರು, ಇವರೆಲ್ಲರೂ ಕೂಡ ಈತನಿಗೆ ಮದುವೆ ಆಗಿಲ್ಲ ಅಂತೇನೆ ಏನು ಮಂಡ್ಯ ಯುವತಿಗೆ ಕುಟುಂಬದವರಿಗೆ ನಂಬಿಸಿ ಮದುವೆಯನ್ನ ದೇವಸ್ಥಾನದಲ್ಲೇ ಮದುವೆ ಮಾಡ್ತಿರ್ತಾರೆ. ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಡ್ತೀವಿ ಅಂದ್ರೂ ಕೂಡ ಇವ್ರು ಒಪ್ಪೋದಿಲ್ಲ. ಇಲ್ಲ, ಸರಳವಾಗಿ ಮದುವೆ ಮಾಡ್ಕೊಡಿ ಅಂತ ಹೇಳಿ ಒಂದಷ್ಟು ಒಡವೆಗಳನ್ನ ಮತ್ತೆ ಹಣವನ್ನ ಇವರು ವರದಕ್ಷಿಣೆ ಪಡೆದುಕೊಂಡು ಆಕೆ ಕೂಡ ಮೋಸ ಮಾಡಿದ್ದಾರೆ. ಈ ವಿಚಾರ ತಿಳಿದಂತ ಪತ್ನಿ ಪಂಕಜರವರು ಕೂಡ ಜಿಗಣಿಯಲ್ಲಿ ಇವರು ವಾಸ ಇರ್ತಾರೆ. ಆ ಮನೆಗೆ ಕೂಡ ಅಲ್ಲೇ ನಡೆಸ್ತಾರೆ, ಗಲಾಟೆ ಆಗ್ತದೆ. ಅಲ್ಲಿ ಕೂಡ ಈತನಿಗೆ ಗೂಸ ಬೀಳ್ತಾರೆ. ಜೊತೆಗೆ ಜಿಗಣಿ ಪೊಲೀಸ್ ಠಾಣೆ ಪ್ರಕರಣ ಕೂಡ ದಾಖಲಾಗಿದೆ. ಜಿಗಣಿ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿದೆ, ಆರೋಪಿ ರವಿಗೆ ಎಸ್ಕೇಪ್ ಆಗಿದ್ದಾನೆ. ಥ್ಯಾಂಕ್ ಯು ಚಂದ್ರಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.